ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದ ಮೂಲಕ ಯಾರ್ಯಾರು ನೀಟ್ 2026 ಮೇ 3ಕ್ಕೆ ಎಕ್ಸಾಮಿನೇಷನ್ನ ಬರೆಯೋದಕ್ಕೆ ಹೋಗ್ತಾ ಇದ್ದೀರಿ, ಕೆಲವೊಂದಷ್ಟು ಸ್ಟೂಡೆಂಟ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ ಕೆಲವು ಕಿವಿ ಮಾತು ಮತ್ತು ಪಾಲಕರಿಗೆ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಯಾರ್ಯಾರು ಎಕ್ಸಾಮಿನೇಷನ್ ಈ ವರ್ಷ ಬರೀತಾ ಇದ್ದೀರಿ ಮೇ 3ಕ್ಕೆ, ಆಲ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪೇಪರ್ ನೀವು ಏನು ಓದ್ಕೊಂಡು ಹೋಗಿರ್ತೀರಿ ಅದಕ್ಕೆ ತಕ್ಕನಾಗಿ ಬರಲಿ, ಮತ್ತು ನಿಮ್ಮೆಲ್ಲರ ಮಾರ್ಕ್ಸು ಕೂಡ ಚೆನ್ನಾಗಿ ಬರಲಿ ಅಂಥೇಳಿ ಆ ದೇವ್ರಲ್ಲಿ ಕೇಳ್ಕೊಳ್ಳೋಣಂತೆ. ಸೊ ಮೊದಲನೇದಾಗಿ NTA ದವರು ಕೂಡ ತಮ್ಮ ಒಂದು ಟ್ವಿಟ್ಟರ್ ಪೇಜಿನಲ್ಲಿ ಬಹಳ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ ಈಗಿತ್ಲಾಗೆ. ಸೊ ಡೈಲಿ ಒಂದು 2, 3, 4, 5 ಟ್ವಿಟರ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಡ್ರೆಸ್ ಕೋಡ್ ಬಗ್ಗೆ ಆಗಿರ್ಬೋದು, ಅಥವಾ ಎಕ್ಸಾಮ್ ಹಾಲಲ್ಲಿ OMR ಶೀಟನ್ನು ಹೇಗೆ ಫಿಲ್ ಮಾಡಬೇಕು ಅಂತ ಆಗಿರ್ಬೋದು, ಅಥವಾ ಬಯೋಮೆಟ್ರಿ ವರ್ಕ್ ಆಗಲಿಲ್ಲ ಅಂದರೆ ಅದಕ್ಕೆ ಸಪ್ರೇಟ್ ವ್ಯವಸ್ಥೆಯನ್ನು ಮಾಡಿದ್ದೀನಿ ಅಂತ ಹೇಳೋದಾಗಿರ್ಬೋದು. ಸೊ ಅಥವಾ ಎಕ್ಸಾಮಿನೇಷನ್ 3 ತಾಸು 2 ರಿಂದ 5 ಗಂಟೆ ಏನಿದೆ ಅದರಲ್ಲಿ ನಿಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಹೇಳೋದಾಗಿರ್ಬೋದು. ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ, ಅದಕ್ಕೆ ಅಪ್ರಿಷಿಯೇಟ್ ಮಾಡೋಣಂತೆ. ಬಟ್ ನಿಮ್ಮ ಒಂದು ಟೈಮನ್ನು ಅದರಲ್ಲೇ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಫೋಕಸ್ ಆನ್ ಯುವರ್ ಸ್ಟಡೀಸ್. ಸೊ ಪೇರೆಂಟ್ಸ್, ಪಾಲಕರಾಗಿ ನೀವೇನು ಮಾಡ್ಬೋದು ಅಂತಂದರೆ, ಸೊ ಇವನ್ನೆಲ್ಲ ಗಮನವಿಟ್ಟು ನೋಡ್ತಾ ಇರಿ, ಏನೇನು ಇನ್ಸ್ಟ್ರಕ್ಷನ್ ಬಂದಿದೆ ಅಂಥೇಳಿ. ಎಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಮಗ ಅಥವಾ ಮಗಳಿಗೆ ಹೇಳಿ ಅಷ್ಟೇ. ಸೊ ಈ ರೀತಿ ಇದೆಯಪ್ಪ, ಈ ರೀತಿ ಇದೆ ಅಂಥೇಳಿ. ಪ್ರತಿಯೊಂದು ಅವರಿಗೆ ಗೊತ್ತಿರ್ತದೆ, ಇಲ್ಲ ಅಂತೇನಿಲ್ಲ. ಸೊ ಅದರ ಜೊತೆಗೆ ಸೋಷಿಯಲ್ ಮೀಡಿಯಲ್ಲಿ ಅಥವಾ ಯೂಟ್ಯೂಬ್ಗಳಲ್ಲೂ ಕೂಡ ಬಹಳಷ್ಟು ವೀಡಿಯೋಸ್ಗಳನ್ನ ನೀವು ನೋಡಿರ್ತೀರಿ. ಕೆಲವೊಂದಷ್ಟು ವೀಡಿಯೋಸ್ಗಳಲ್ಲಂತೂ ಇಷ್ಟು ಹೆದರಿಸಿಬಿಡ್ತಾರೆ ಅಂತಂದರೆ, ಸೊ ಪಾಪ ಆ ಒಂದು ಇನ್ವಿಜಿಲೇಟರ್ಸ್ ಅನ್ನೋರನ್ನ ದೊಡ್ಡ ವಿಲನ್ ಮಾಡಿ ಇಟ್ಬಿಟ್ಟಿದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳೇ ತಿಳ್ಕೊಳ್ಳಿ, ಎಲ್ಲ ಇನ್ವಿಜಿಲೇಟರ್ಸ್ ಒಂದೇ ರೀತಿ ಇರೋದಿಲ್ಲ. ಸೊ ನಾನು ಕೂಡ ಒಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದೆ. ಸೊ ನಾನಿದ್ದಾಗಲೂ ಕೂಡ ನಮ್ಮ ಕಾಲೇಜಿನಲ್ಲಿ ಇಂತಹ ಭಾಳಷ್ಟು ಎಕ್ಸಾಮ್ಸ್ಗಳನ್ನು ನಾವು ಮಾಡಿರ್ತೀವಿ. ಸೊ ಇನ್ವಿಜಿಲೇಟರ್ಸ್ಗೆ ಕರೆಕ್ಟಾದ ಇನ್ಸ್ಟ್ರಕ್ಷನ್ಸ್ಗಳನ್ನೇ ಕೊಟ್ಟಿರ್ತೀವಿ. ಆದರೂ ಈಗೊಂದು 50 ಇನ್ವಿಜಿಲೇಟರ್ ಇರ್ತಾರೆ ಅಂತಂದ್ರೆ ಅದರಲ್ಲಿ ಒಬ್ಬರು ಏನಾದರೂ ಅವರಿಗೆ ಅರ್ಥ ಆಗದೇ ಇದ್ದಾಗ ಸೊ ಸ್ವಲ್ಪ ಹೆಚ್ಚಿಗೆ ಟೈಮನ್ನು ತೊಗೊಳ್ಬೋದೇ ಹೊರತು ಅವರಿಗೂ ಕೂಡ ವಿದ್ಯಾರ್ಥಿಗಳನ್ನ ಡಿಸ್ಟರ್ಬ್ ಮಾಡಬೇಕು, ವಿದ್ಯಾರ್ಥಿಗಳ ಟೈಮನ್ನು ವೇಸ್ಟ್ ಮಾಡಬೇಕು ಅನ್ನೋದು ಇರೋದಿಲ್ಲ. ಸೊ ಅದನ್ನು ತಲೆಯಲ್ಲಿಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಾನು ಹೇಳೋದಿಷ್ಟೇ, ಮೊದಲು ಪಾಲಕರಿಗೆ ಏನೇನು ಹೇಳಬೇಕು ಅದನ್ನು ಆಮೇಲೆ ಹೇಳ್ತೀನಿ. ಮೊದಲು ವಿದ್ಯಾರ್ಥಿಗಳಿಗೆ ಹೇಳಿಬಿಡ್ತೀನಿ. ವಿದ್ಯಾರ್ಥಿಗಳೇ, ನೀಟ್ ಎಕ್ಸಾಮಿನೇಷನ್ ದಿನ ಮೇ 3ಕ್ಕೆ, ಮೊದಲನೇದಾಗಿ ಮೇ 2 ಅಂದರೆ ನಾಳೆ ರಾತ್ರಿ ಖುಷಿಯಿಂದ ಮಲಗಿ. ಸೊ ಅದನ್ನು ಓದಬೇಕಾಗಿತ್ತು, ಇದನ್ನು ಓದಬೇಕಾಗಿತ್ತು, ಅದನ್ನು ಓದಿಲ್ಲ, ಎಲ್ಲ ತಲೆಯಿಂದ ಹೊರಗೆ ಹಾಕಿ ಖುಷಿಯಿಂದ ಮಲಗಿ. ಸೊ ಏನು ಓದಬೇಕು ಅದನ್ನು ಓದ್ಕೊಂಡು ಬಿಟ್ಟಿದ್ದೀರಿ, ಏನು ಓದಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಾಳೆನೇ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರಲಿ. ಪೇಪರ್ ಡಿಫಿಕಲ್ಟ್ ಬಂದರೆ ಏನು ಮಾಡಬೇಕು, ಲಾಸ್ಟ್ ಇಯರ್ ಇದ್ದಾಗ ಬಂದರೆ ಏನು ಮಾಡಬೇಕು, ಇವನ್ನೆಲ್ಲ ಮೊದಲು ತಲೆಯಿಂದ ಹೊರಗೆ ಹಾಕಿಬಿಡಿ. ಯಾಕಂದರೆ ಇವು ಯಾವುದೂ ಕೂಡ ನಮ್ಮ ಕೈಯಲ್ಲಿ ಇಲ್ಲ. ಆಲ್ರೆಡಿ ಪೇಪರ್ ಸೆಟ್ ಆಗಿದೆ, ಸೆಂಟರಿಗೂ ಕೂಡ ಬಂದು ಮುಟ್ಟಿದೆ ಅನ್ನೋದು ಗೊತ್ತಿರಲಿ. ಸೊ ಅದಕ್ಕಾಗಿ ಕೂಲಾಗಿ ನಾಳೆ ಊಟ ಮಾಡಿ ಆರಾಮ್ಸೆ ಮಲಗಿ. ಸೊ ನಾಳೆಯಿಂದ ನಿಮ್ಮ ಮೊಬೈಲ್, ಸೋಷಿಯಲ್ ಮೀಡಿಯಾ ಯಾವುದನ್ನು ನೋಡೋದಕ್ಕೆ ಹೋಗಬೇಡಿ. ಸೊ ಅದನ್ನೆಲ್ಲ ಕ್ಲೋಸ್ ಮಾಡಿಬಿಡಿ. ಸೊ ಆರಾಮ್ಸೆ ಮಲಗಿ, ಬೆಳಗ್ಗೆ ಆರಾಮ್ಸೆ ಏಳಿ. ಬೆಳಗ್ಗೆ ಮತ್ತೆ 3 ಗಂಟೆ ಎದ್ಕೊಂಡು ಓದಬೇಕಂತ ಏನಿಲ್ಲ. ಸೊ ಹಾಗೆ ಓದಿದ್ದು ನಿಮಗೆ ಇಫೆಕ್ಟ್ ಆಗೋದು ಇಲ್ಲ. ನಿಮ್ಮ ಒಂದು ಆ ದಿನದ ಒಂದು 2 ಗಂಟೆಯಿಂದ 5 ಗಂಟೆ ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೋಗ್ತೀರಿ, ಅಲ್ಲಿ ನಿಮಗೆ ಡಿಸ್ಟರ್ಬ್ ಮಾಡ್ತದೆ ಅದು. ಅದಕ್ಕಾಗಿ ಆರಾಮ್ಸೆ 6 ಗಂಟೆನೋ 7 ಗಂಟೆನೋ ಏಳಿ, ರೆಡಿಯಾಗಿ ಟಿಫಿನ್ ಮಾಡಿ. ಸೊ ಮನೆಯಲ್ಲಿ ಅವತ್ತು ರುಚಿಕರವಾದ ಅಡುಗೆಯನ್ನು ಮಾಡಿರ್ತಾರೆ, ಟಿಫಿನ್ ಮಾಡಿ ಬೆಳಗ್ಗೆ. ಸೊ ಅದಾದಮೇಲೆ ಸೊ ಎಕ್ಸಾಮ್ ಹಾಲಿಗೆ ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗೋದಕ್ಕೆ ಸಾಧ್ಯ ಆದರೆ ಹೋಗಿ, ಇಲ್ಲ ಅಂತಂದರೆ ಅಟ್ಲೀಸ್ಟ್ ಎಕ್ಸಾಮ್ ಸೆಂಟರಿಗೆ ಹೋಗ್ತಾ ಪಾಲಕರಿಗೆ ಹೇಳೋದಿಷ್ಟೇ, ಸ್ವಲ್ಪ ಏನಾದರೂ ತಿಂಡಿಯನ್ನು ಕಟ್ಕೊಂಡು ಹೋಗಿರಿ. ಯಾಕಂದರೆ ಎಕ್ಸಾಮ್ ಹಾಲ್ ಒಳಗೆ ಒಂದು ಸಾರಿ ವಿದ್ಯಾರ್ಥಿ 12:30 ಅಥವಾ 12 ಗಂಟೆಗೆ ಒಳಗೆ ಹೋಗಿಬಿಟ್ರೆ ಅವನು ಹೊರಗೆ ಬರೋದು 5 ಗಂಟೆ ಮೇಲೇ. ಅದಕ್ಕಾಗಿ ಅವನಿಗೂ ಕೂಡ ಹಸಿವಾಗುತ್ತೆ. ಜನರಲಿ 1:30 ಒಳಗೆ ಅಂದರೆ 1 ಗಂಟೆ ಹಾಗೆ ನೀವು ಎಕ್ಸಾಮ್ ಹಾಲ್ ಒಳಗೆ ಹೋದರೂ ಕೂಡ ಸಾಕಾಗ್ತದೆ. ಬಟ್ 11 ಗಂಟೆ ಅಥವಾ 11:15 ಎಕ್ಸಾಮ್ ಸೆಂಟ್ರಿಗೆ ಇರಿ ಅಂತ ಹೇಳ್ತಾರೆ. ಈ ಒಂದು ಅಡ್ಮಿಟ್ ಕಾರ್ಡಲ್ಲೂ ಕೂಡ ಕೊಟ್ಟಿದ್ದಾರೆ. ಆದರೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನೀವು ಯಾವುದೇ ಟ್ರೆಡಿಷ್ನಲ್ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗ್ತಾ ಇಲ್ಲ, ಹಿಜಾಬ್ ಏನೂ ಇಲ್ಲ. ಸೊ ಹಾಗೇನಾದ್ರು ಇದ್ದಾಗ ಆರಾಮ್ಸೆ ನೀವು 12:30ಕ್ಕೆ ಅಲ್ಲಿ ಹೋಗುವಾಗ ಹೋದರೂ ಸಾಕು. ಬಟ್ ನಾನು ಹೇಳೋದಿಷ್ಟೇ, 12 ಗಂಟೆಯ ತನಕ ನೀವು ಅಲ್ಲಿ ಹೋಗಿ ರೀಚ್ ಆಗಿರಿ, ಎಕ್ಸಾಮ್ ಹಾಲ್ ಒಳಗೆ ನೀವು ರೀಚ್ ಆಗಿರಿ. ಸೊ ಎಕ್ಸಾಮ್ ಹಾಲ್ ಅಂದರೆ ಎಕ್ಸಾಮ್ ಸೆಂಟರಿಗೆ ಹೋಗಿ ರೀಚ್ ಆಗಿರಿ. ಸೊ ಎಕ್ಸಾಮ್ ಹಾಲ್ ಒಳಗೆ ಹೋಗ್ತಾ ಸೊ ಹೊಟ್ಟೆಯನ್ನು ಖಾಲಿ ಇಟ್ಕೊಂಡು ಹೋಗಬೇಡಿ, ಸ್ವಲ್ಪ ತಿನ್ಕೊಂಡು ಹೋಗಿರಿ. ಸೊ ಹೋದ ಮೇಲೆ ಮೊದಲು ಇನ್ವಿಜಿಲೇಟರ್ಸ್ ಏನು ಬರ್ತಾರೆ, ಇನ್ವಿಜಿಲೇಟರ್ ನಿಮ್ಮ ಮುಂದೆ ಏನು ಬರ್ತಾರೆ, ನಿಮ್ಮ ಹಾಲಿಗೆ ಏನು ಬರ್ತಾರೆ, ಬಯೋಮೆಟ್ರಿ ಮಾಡ್ತಾರೆ, ಫ್ರಿಸ್ಕಿಂಗ್ ಮಾಡ್ತಾರೆ, ಇವನ್ನೆಲ್ಲ ಮಾಡಿಬಿಟ್ಟು ಅದೇನು ಪ್ರೊಸೀಜರ್ ಇದೆ ಅವೆಲ್ಲವನ್ನು ಮಾಡ್ತಾರೆ. ಸೊ ಖುಷಿಯಿಂದ ಇರಿ, ನಗನಗ್ತಾ ಇರಿ. ಸೊ ಎಲ್ಲೋ ಸಿಟ್ಟು ಮಾಡ್ಕೊಳ್ಳೋದು, ಇರಿಟೇಟ್ ಮಾಡ್ಕೊಳ್ಳೋದು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಮುಂದೆ ನಿಂತವರು, ಆ ಕಾಲೇಜಿನ ಸಿಬ್ಬಂದಿ ಆಗಿರ್ಬೋದು ಅಥವಾ ನಿಮ್ಮನ್ನು ಫ್ರಿಸ್ಕಿಂಗ್ ಮಾಡುವಂಥವ್ರಾಗಿರ್ಬೋದು, ಅವರಿಗೆ ಅವರ ಜವಾಬ್ದಾರಿ ಏನು ಕೊಟ್ಟಿರ್ತಾರೆ ಅದನ್ನು ಅವರು ಮಾಡ್ತಾ ಇರ್ತಾರೆ ಅಷ್ಟೇ ಅಲ್ವಾ. ಸೊ ಅದಾದ ಮೇಲೆ ಎಕ್ಸಾಮ್ ಹಾಲ್ ಒಳಗೆ ಹೋಗ್ತೀರಿ, ಇನ್ವಿಜಿಲೇಟರ್ ಬರ್ತಾರೆ. ಇನ್ವಿಜಿಲೇಟರ್ ಬಂದಾಗ ಖುಷಿಯಿಂದ ಅವರಿಗೆ ಒಂದು ವಿಶ್ ಮಾಡಿ, ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಿರೋ ಏನು ಹೇಳ್ತೀರಿ ನಿಮಗೆ ಬಿಟ್ಟಿದ್ದು. ಸೊ
ವಿಶ್ ಮಾಡಿ. ಅಂದರೆ ಆ ನಿಮ್ಮ ನಗುಮುಖ ನೋಡಿದರೆ ಇನ್ವಿಜಿಲೇಟರಿಗೆ ಏನು ಅನಿಸ್ಬೇಕು ಅಂತಂದರೆ, ಸೊ ಈ ವಿದ್ಯಾರ್ಥಿಗಳ ಟೈಮನ್ನು ನಾನು ಜಾಸ್ತಿ ವೇಸ್ಟ್ ಮಾಡಬಾರ್ದು, ಈ ವಿದ್ಯಾರ್ಥಿಗಳು ತಮ್ಮ ಲೈಫನ್ನು ಕಟ್ಕೊಳ್ಳೋದಕ್ಕೆ ಇಲ್ಲಿ ಬಂದಿದ್ದಾರೆ, ಒಂದು ವೆರಿ ಇಂಪಾರ್ಟೆಂಟ್ ನೀಟ್ ಎಕ್ಸಾಮ್ ಬರೆಯೋದಕ್ಕೆ ಬಂದಿದ್ದಾರೆ ಅನ್ನೋ ಫೀಲಿಂಗ್ ಅವ್ರಿಗೂ ಕೂಡ ಬರಬೇಕು. ಆ ಕಾರಣಕ್ಕೆ ಸೊ ಅವರಿಗೆ ಒಂದು ಖುಷಿಯಿಂದ ನಗುತ್ತಾ ಒಂದು ವಿಶ್ ಮಾಡಿ, ಗುಡ್ ಆಫ್ಟರ್ನೂನ್ ಅಂಥೇಳಿ. ಅದಾದಮೇಲೆ ನಿಮಗೆ OMR ಶೀಟನ್ನು ಕೊಡ್ತಾರೆ, ಅದರಲ್ಲೆಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡ್ತೀರಿ, ಕ್ವಶನ್ ಪೇಪರ್ ಕೊಡ್ತಾರೆ. ಸೊ ಕ್ವಶನ್ ಪೇಪರ್ ಕೊಟ್ಟ ಮೇಲೆ ಲಾಸ್ಟ್ ಇಯರ್ ಭಾಳ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಮುಗಿದ ಮೇಲೆ ಕಣ್ಣೀರು ಹಾಕೋತಾ ಬಂದರು. ಸೊ ಏನಂದರು ಅಂತಂದರೆ, ಸರ್ ನಾನು ಫಿಸಿಕ್ಸ್ ಪೇಪರೇ ಮೊದಲೇ ನೋಡಿ ತೆಗೆದುಬಿಟ್ಟೆ, ಸೊ ಫಿಸಿಕ್ಸ್ ಪೇಪರ್ ನೋಡಿ ನನಗೆ ಮೈಯೆಲ್ಲ ನಡಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು, ಸೊ ಆ ಕಾರಣಕ್ಕೆ ಇಡೀ ಪೇಪರ್ ನಂದು ಹಾಳಾಗಿಬಿಡ್ತು ಅಂಥೇಳಿ. ಸೊ ಅದು ಅವರು ಮಾಡಿರುವಂಥ ತಪ್ಪನ್ನು ನೀವು ತಿದ್ಕೋಬೇಕಲ್ವಾ, ರೈಟ್? ಸೊ ಅದಕ್ಕಾಗಿ ಏನು ಮಾಡಿ, ನಿಮ್ಮ ಸ್ಟ್ರಾಂಗ್ ಸಬ್ಜೆಕ್ಟ್ ಆಗಿದೆ, ನಿಮ್ಮ ಇಂಟ್ರೆಸ್ಟ್ ಸಬ್ಜೆಕ್ಟ್ ಆಗಿದೆ, ಅದು ಕೆಮಿಸ್ಟ್ರಿ ಇದೆಯಾ, ಫಿಸಿಕ್ಸ್ ಇದೆಯಾ, ಬಯಾಲಜಿ ಇದೆಯಾ, ಅದರಿಂದನೇ ಸ್ಟಾರ್ಟ್ ಮಾಡಿ. ಸೊ ಮೊದಲು ಫಿಸಿಕ್ಸ್ ಇದೆ ಫಸ್ಟ್ ಕ್ವಶನಿಂದ ಅಂದರೆ ಫಿಸಿಕ್ಸೇ ಸ್ಟಾರ್ಟ್ ಮಾಡಬೇಕನ್ನೋ ರೂಲ್ ಇಲ್ಲ, ರೈಟ್? ಸೊ ಆ ಕಾರಣಕ್ಕೆ ನೀವು ಫಸ್ಟು ನಿಮ್ಮ ಯಾವುದು ಸಬ್ಜೆಕ್ಟ್ ಸ್ಟ್ರಾಂಗ್ ಇದೆ ಅದರಿಂದ ಸ್ಟಾರ್ಟ್ ಮಾಡಿ. ಸೊ ಆ ಕ್ವಶನನ್ನು ಓದಬೇಕಾದ್ರೆ ನಿಮಗೇನಾದರೂ ಅನಿಸಿದರೆ ದಿಸ್ ಕ್ವಶನ್ ಇಸ್ ಟೇಕಿಂಗ್ ಮೋರ್ ಟೈಮ್, ಆ ಕ್ವಶನ್ನ ಬಿಟ್ಟು ನೆಕ್ಸ್ಟ್ ಕ್ವಶನ್ ಹೋಗಿ, ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಹೋಗಿ. ಸೊ 3 ರೌಂಡಲ್ಲಿ ಪೇಪರ್ನ ಸಾಲ್ವ್ ಮಾಡಿ ಅಂತ ಹೇಳ್ತೀನಿ ನಾನು. 3 ರೌಂಡ್ ಅಂತಂದರೆ ಫಸ್ಟ್ ರೌಂಡಲ್ಲಿ ಸೊ ಇಮ್ಮಿಡಿಯೇಟಾಗಿ ಆನ್ಸರ್ ಬರುವಂಥ ಕ್ವಶನ್ಸ್ ಏನಿರ್ತದೆ ಅದನ್ನು ಸಾಲ್ವ್ ಮಾಡ್ತಾ ಹೋಗಿ, ಉಳಿದಿದ್ದನ್ನೆಲ್ಲ ನೆಕ್ಸ್ಟ್ ರೌಂಡಿಗೆ ಇಟ್ಕೊಳ್ತಾ ಹೋಗಿ. ಸೊ ಫಸ್ಟ್ ರೌಂಡ್ ಎಲ್ಲ ಕ್ವಶನ್ ಮುಗಿದ ಮೇಲೆ ಈವನ್ ಫಿಸಿಕ್ಸ್ ಕೂಡ ಓದಬೇಕಾದ್ರೆ ಹಾಗೆಯೇ ಏನೇ 45 ಕ್ವಶನ್ ಕೊಟ್ಟಿರ್ತಾರ, ಆ 45 ಕ್ವಶನಲ್ಲಿ ಟಫ್ ಇರ್ತದ ಅಂತ ನಾನು ಅನ್ಕೊಳ್ಳೋಣಂತ. ಲಾಸ್ಟ್ ಇಯರ್ ಅಷ್ಟು ಟಫ್ ಇತ್ತು ಅಂತ ನಾನು ಅಟ್ಲೀಸ್ಟ್ ಒಂದು 5 to 10 ಕ್ವಶನ್ ಆದರೂ ಈಸಿ ಇದ್ದೇ ಇರ್ತದೆ. ಸೊ ಆ ಕಾನ್ಫಿಡೆನ್ಸ್ ನಿಮಗಿರಲಿ. ಸೊ ಟಫ್ ಆದರೆ ಆ ಕ್ವಶನ್ನು ನಿಮಗೊಂದೇ ಅಲ್ಲ, ಇಡೀ ಇಂಡಿಯಾದಲ್ಲಿ ಎಲ್ಲರಿಗೂ ಆಗಿರ್ತದೆ ಅನ್ನೋದು ಗೊತ್ತಿರಲಿ, ರೈಟ್? ಸೊ ಆ ಕಾರಣಕ್ಕೆ ಸೊ ಮೊದಲು ನೀವು ಫಸ್ಟ್ ಕ್ವಶನಿಂದ ಏನು ನೋಡ್ತಾ ಹೋಗ್ತೀರಿ, ಸೊ ಫಸ್ಟ್ ರೌಂಡ್ ಅಂತ ಕನ್ಸಿಡರ್ ಮಾಡಿದರೆ, ಯಾಕಂದ್ರೆ ನಿಮ್ಮ ಹತ್ರ ಗಡಿಯಾರ ಇರೋದಿಲ್ಲ, ಗೊತ್ತಿರಲಿ, ಪದೇ ನೀವು ಇನ್ವಿಜಿಲೇಟರ್ಗೆ ಟೈಮ್ ನೋಡ್ಲಿಕ್ಕೆ ಕೇಳಲಿಕ್ಕೆ ಬರೋದಿಲ್ಲ. ನಿಮ್ಮ ಎದುರುಗಡೆನೇ ಗೋಡೆ ಮುಂದೆ ಗಡಿಯಾರ ಇತ್ತು ಅಂದರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದರೆ ಚಿಂತೆ ಮಾಡಬೇಡಿ. ನಿಮಗೆ ಅನಿಸ್ತದೆ ಅದು, ಯಾಕಂದರೆ ಸಾಕಷ್ಟು ಮಾಕ್ ಟೆಸ್ಟ್ಗಳನ್ನ ಬರೆದಿರ್ತೀರಿ ನೀವು, ನಿಮಗೆ ಅನಿಸ್ತದೆ ಆ ಕ್ವಶನ್ ನೋಡಿದ ತಕ್ಷಣ ಇದು ಯಾಕೋ ಸ್ವಲ್ಪ ಟಫ್ ಇದೆ ಅಂತ ಅನಿಸ್ತಾ ನೆಕ್ಸ್ಟ್ ಹೋಗಿ, ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸ್ತಾ ನೆಕ್ಸ್ಟ್ ಹೋಗಿ. ಸೊ ಈ ರೀತಿಯಾಗಿ, ಯಾಕಂದ್ರೆ ಏನಾಗ್ತದೆ, ಒಂದು ಕ್ವಶನಿಗೆ ಜಾಸ್ತಿ ಟೈಮ್ ನೀವು ಹಾಕ್ತಾ ಹೋದಾಗ ಎಲ್ಲೋ ಮುಂದೊಂದು ಕ್ವಶನ್ ಇರ್ತದೆ ಭಾಳ ಸಿಂಪಲ್, ತಕ್ಷಣ ಆನ್ಸರ್ ಮಾಡುವಂಥದ್ದು ಇರ್ತದೆ, ಡೈರೆಕ್ಟ್ ಕ್ವಶನ್ನು. ಸೊ ಅದನ್ನು ನಿಮಗೆ ಓದೋದಕ್ಕೂ ಸಾಧ್ಯ ಆಗದೆ ಇರ್ಬೋದು, ಟೈಮ್ ಅಪ್ ಆಗಿಬಿಟ್ಟು. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಸೊ ಕೂಲಾಗಿ ನೀವೇನು ಕ್ವಶನಿಂದ ನೋಡ್ತಾ ಹೋಗ್ತೀರಿ, ಫಸ್ಟ್ ಕ್ವಶನಿಂದ ನಿಮಗೆ ಅನಿಸಿದ್ರೆ ಟೈಮ್ ಕನ್ಸ್ಯೂಮಿಂಗು ಟಫ್ ಇದೆ, ನೆಕ್ಸ್ಟ್ ಕ್ವಶನ್ ಹೋಗಿ, ಈ ರೀತಿ ಒಂದು ರೌಂಡ್ 180 ಕ್ವಶನ್ ಮುಗಿಸಿ ಮತ್ತೆ ಫಸ್ಟ್ ಕ್ವಶನಿಂದ ಟ್ರೈ ಮಾಡಿ. ಸೊ ಯಾವುದು ಟೈಮ್ ಕನ್ಸ್ಯೂಮಿಂಗ್ ಇತ್ತು ಸೊ ಅದನ್ನು ಟ್ರೈ ಮಾಡ್ತಾ ಹೋಗಿ, ಈ ರೀತಿಯಾಗಿ ಮಾಡ್ಕೋತಾ ಹೋಗಿ. ಸೊ ಇದರ ಕಡೆಯಿಂದನೂ ಕೂಡ NTA ಕಡೆಯಿಂದನೂ ಕಾಲೇಜಸ್ಗಳಿಗೆ ಬೆಲ್ ಟೈಮಿಂಗ್ಸ್ ಎಲ್ಲ ಹೋಗಿರ್ತದೆ. ಸೊ ಗಡಿಯಾರ ಇದ್ದೇ ಇರ್ತದೆ ಕಂಪಲ್ಸರಿ, ನಿಮಗೆ ಗೊತ್ತಾಗ್ತದೆ ಅಟ್ಲೀಸ್ಟ್ ಬೈ 4:30. ನೀವು ಹೇಗೆ ರೂಢಿ ಮಾಡ್ಕೊಂಡಿದ್ದೀರಿ ನಿಮಗೆ ಬಿಟ್ಟಿದ್ದು, ಅಂದರೆ ಕ್ವಶನ್ ಆದ ತಕ್ಷಣ ಅದನ್ನೇ OMR ಇಮಿಡಿಯೇಟ್ ಫಿಲ್ ಮಾಡಿ ಮುಂದೆ ಹೋಗ್ತಿರೋ, ಅಥವಾ ಎಲ್ಲ ಕ್ವಶನ್ ಮಾಡಿಕೊಂಡು 4:30 OMR ಫಿಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರೋ, ದಟ್ ಈಸ್ ಲೆಫ್ಟ್ ಟು. ಯಾಕಂದರೆ ಒಬ್ಬೊಬ್ಬರ ಒಂದೊಂದು ಪ್ರಾಕ್ಟೀಸ್ ಆಗಿರ್ತದೆ. ಸೊ ಆ ಕಾರಣಕ್ಕೆ ಅದು ನಿಮಗೆ ಬಿಡ್ತೀನಿ ನಾನು. ಬಟ್ ಏನು ಮಾಡಿ, OMR ಶೀಟನ್ನು ಮಾರ್ಕ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಆ ಕ್ವಶನಿಗೆ ಆ ಕ್ವಶನ್ ನಂಬರೇ ಮಾಡಿ. ಎಷ್ಟೋ ಜನ ನಾನು ಲಾಸ್ಟ್ ಇಯರ್లో ನೋಡಿದ್ವಿ, ಈಗ 9th ಕ್ವಶನ್ನು ಆ ಕ್ವಶನ್ ಪೇಪರ್ ಓದಿರ್ತಾರೆ, 10th ಕ್ವಶನಿಗೆ B ಅಂತ ಮಾರ್ಕ್ ಮಾಡ್ತಾರೆ. ಸೊ ಆ ರೀತಿಯಾಗಿ ಪೂರ್ತಿ OMR ಶೀಟೇ ಹಾಳಾಗಿರೋದನ್ನು ನೋಡಿರ್ತೀವಿ. ಸೊ ಅದಕ್ಕಾಗಿ ಕೂಲಾಗಿರಿ, ಇಡೀ 3 ತಾಸು ನಿಮ್ಮದಾಗಿರ್ತದೆ. ಈ 3 ತಾಸು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ನಿಮ್ಮ ಕಾನ್ಫಿಡೆನ್ಸ್ ಚೆನ್ನಾಗಿರಲಿ, ಸೊ ನಿಮ್ಮ ಒಂದು ಮುಖದಲ್ಲಿ ನಗು ಇರಲಿ. ಸೊ ಪೇಪರ್ ಟಫ್ ಬಂದರೆ ಕಣ್ಣೀರು ಹಾಕೋತಾ ಕೂತ್ಕೋಬೇಡಿ. ಸೊ ಫಿಸಿಕ್ಸ್ ಟಫ್ ಇದೆಯಾ, ಫೈನ್, ಬಯಾಲಜಿ ಓದಿ, ಕೆಮಿಸ್ಟ್ರಿ ನೋಡಿ. ಸೊ ಏನೂ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ, ಪೇಪರ್ ಈಸಿಯಾಗಿ ಬರಲಿ ಅಂಥೇಳಿ ಆ ದೇವ್ರಲ್ಲಿ ಕೇಳ್ಕೊಳ್ಳೋಣಂತೆ. ಉಳಿದಿದ್ದೆಲ್ಲ NTA ಬಿಟ್ಟಿದ್ದಲ್ವ. ಸೊ ಈ ರೀತಿಯಾಗಿ ರೌಂಡ್ 1, ರೌಂಡ್ 2, ರೌಂಡ್ 3 ಅನ್ನು ಮಾಡಿ OMR ಶೀಟನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿ ಖುಷಿಯಿಂದ OMR ಶೀಟನ್ನು ಇನ್ವಿಜಿಲೇಟರ್ಗೆ ಕೊಟ್ಟು ಬನ್ನಿ. ಸೊ ಇನ್ವಿಜಿಲೇಟರ್ ಕಡೆಯಿಂದ ನಿಮಗೆ ಟೈಮ್ ವೇಸ್ಟ್ ಆಗದೇ ಇರಲಿ. ಸೊ ಇನ್ವಿಜಿಲೇಟರ್ಗೂ ಕನ್ಫ್ಯೂಷನ್ ಇತ್ತು ಏನೋ ಮಾಡಬೇಕಾದ್ರೆ, ಸೊ ಆವಾಗ ಡೆಫಿನೆಟ್ಲಿ ಟೈಮ್ ವೇಸ್ಟ್ ಮಾಡ್ತಾರೆ. ಬಟ್ ನೆನ್ಪಿಟ್ಟುಕೊಳ್ಳಿ, 2 ರಿಂದ 5, 3 ತಾಸಲ್ಲಿ 15 ನಿಮಿಷ ನಮ್ಮದಲ್ಲ ಅಂಥೇಳಿ ತೆಗೆದಿಟ್ಬಿಡಿ. ಅಷ್ಟು ವೇಸ್ಟ್ ಆಗೋದಿಲ್ಲ ನಿಮಗೆ, ಬಟ್ 15 ನಿಮಿಷ ನಮ್ಮದಲ್ಲ ಅಂಥೇಳಿ ತೆಗೆದಿಟ್ಬಿಡಿ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. 2 hours 45 minutes ಮಾತ್ರ ನಿಮ್ಮದು ಅನ್ನೋದು ತಲೆಯಲ್ಲಿರಲಿ, ರೈಟ್? ಈ ರೀತಿಯಾಗಿ ನಿಮ್ಮ ಪೇಪರ್ನ ಚೆನ್ನಾಗಿ ಬರೀರಿ. ಸೊ ಅದಾದಮೇಲೆ ಕೀ ಆನ್ಸರ್ ಬರ್ತದೆ, ಅವೆಲ್ಲ ಮುಂದೆ ಬರ್ತದೆ, ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಎಕ್ಸಾಮ್ ಮುಗಿದ ಮೇಲೆ ಖುಷಿಯಿಂದ ಹೊರಗೆ ಬನ್ನಿ, ಖುಷಿಯಿಂದ ಹೊರಗೆ ಬರೋ ಹಾಗೆ ಆಗಲಿ ನಿಮ್ಮ ಪೇಪರ್ ಅಂತ ಕೇಳ್ಕೊತೀನಿ. ಅದಾದಮೇಲೆ ಸೀದಾ ಮನೆಗೆ ಹೋಗ್ತೀರಿ, ಚೆನ್ನಾಗಿ ತಿನ್ನಿ, ಮನೆಗೆ ಹೋಗ್ತಾನೆ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಮಸ್ತ್ ಹೋಟೆಲಿಗೆ ಕರ್ಕೊಂಡು ಹೋಗಲಿ, ಊಟ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗಲಿ ಅಷ್ಟೇ. ಸೊ ಇದಿಷ್ಟು ಮಕ್ಕಳಿಗೆ ನನ್ನ ಕಡೆಯಿಂದ ಇನ್ಸ್ಟ್ರಕ್ಷನ್ಸ್ ಆಗಲಿ ಅಥವಾ ಕಿವಿ ಮಾತು ಅಂತ ಅಂದ್ಕೊಳ್ಳಿ. ಈಗ 1-2 ಪಾಯಿಂಟನ್ನು ಪೇರೆಂಟ್ಸ್ಗಳಿಗೆ ಹೇಳಿಬಿಡ್ತೀನಿ. ಸೊ ಮೊದಲನೇದಾಗಿ ಪಾಲಕರೇ, ನಿಮ್ಮ ಮಕ್ಕಳ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿದೆ ಅನ್ನೋದನ್ನು ನೀವು ಇನ್ನೂ ನೋಡಿಲ್ಲ ಅಥವಾ ಇನ್ನೂ ಎಲ್ಲಿದೆ ಅನ್ನೋದನ್ನು ಥಿಂಕ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಾಳೆ ಒಂದಿನ ಟೈಮ್ ಇದೆ, ಕರೆಕ್ಟಾಗಿ ನೋಡಿಟ್ಕೊಂಡಿರಿ. ಯಾಕಂದರೆ ಎಲ್ಲವನ್ನು ಗೂಗಲ್ ಮ್ಯಾಪ್ ಮೇಲೆ ಅವಲಂಬನೆ ಆಗೋದಕ್ಕೆ ಹೋಗಬೇಡಿ.
ಒಂದೊಂದು ಸಾರಿ ಏನಾಗ್ತದೆ, ಒಂದೇ ಹೆಸರಿನ 2-3 ಕಾಲೇಜ್ಗಳಿರ್ತದೆ, ಬೇರೆ ಬೇರೆ ಏರಿಯಾದಲ್ಲಿ ಇರ್ತದೆ. ಆ ಕಾರಣಕ್ಕೆ ಸಾಧ್ಯ ಆದರೆ ಆ ಕಾಲೇಜಿನ ನಂಬರನ್ನು ಸೆಲೆಕ್ಟ್ ಮಾಡಿ, ನಂಬರ್ ಏನಾದರೂ ಸಿಕ್ಕರೆ ನಿಮಗೆ ಹೋಗೋದಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಕಾಲ್ ಮಾಡಿ ಕೇಳಿ, ನಾಳೆ ನೀಟ್ ಸೆಂಟರ್ ಇದೆನಾ ಅಂಥೇಳಿ. ಅವ್ರು ಹೇಳ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ ಈ ರೀತಿಯಾಗಿ. ಯಾಕಂದರೆ ಇದನ್ನು ಮಕ್ಕಳಿಗೆ ನೋಡಲಿಕ್ಕೆ ಆಗೋದಿಲ್ಲ. ಪಾಲಕರಾಗಿ ನಿಮ್ಮ ಜವಾಬ್ದಾರಿ ಇಷ್ಟೇ, ಅಟ್ಲೀಸ್ಟ್ 3ನೇ ತಾರೀಕು ಕಂಪ್ಲೀಟ್ ಒಂದು ದಿನ ಅವರಿಗೋಸ್ಕರನೇ ಮುಡುಪಾಗಿಡಿ. ಬೆಳಗ್ಗೆ ಅವ್ರನ್ನ ಖುಷಿಯಿಂದ ಕರ್ಕೊಂಡು ಹೋಗ್ತಾ, ಸೊ ಟ್ರಾಫಿಕ್ ಇರ್ತದೆ ಅನ್ನೋದು ತಲೆಯಲ್ಲಿರಲಿ, ಅಲ್ಲಿ ನೀವು ಹೋಗುವಂಥ ಜಾಗದಲ್ಲಿ ಸರೌಂಡಿಂಗಲ್ಲಿ ಯಾವುದೇ ಹೋಟೆಲ್ ಇಲ್ಲದೇ ಇರ್ಬೋದು, ಅದು ಕೂಡ ತಲೆಯಲ್ಲಿರಲಿ. ಇದನ್ನೆಲ್ಲ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಟಿಫಿನ್ ಬೇಕಾ, ಸ್ವಲ್ಪ ಏನಾದರೂ ಕಟ್ಸ್ಕೊಂಡು ಹೋಗ್ತೀರಾ, ಕಟ್ಸ್ಕೊಂಡು ಹೋಗಿ. ಯಾಕಂದರೆ 12:30 ಅಥವಾ 12 ಗಂಟೆಗೆ ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೋಗಿಸ್ತಾ ಬೆಳಗ್ಗೆ 7 ಗಂಟೆ 8 ಗಂಟೆ ಟಿಫಿನ್ ಮಾಡಿರ್ತಾರೆ, ಸೊ ಅಥವಾ 10 ಗಂಟೆ ಟಿಫಿನ್ ಮಾಡಿರ್ತಾರೆ, ಸಂಜೆ 5 ಗಂಟೆ ತನಕ ಇರಬೇಕು ಅವರು. ಅದಕ್ಕಾಗಿ ಹಸಿವಾಗ್ಬೋದು, ಸ್ವಲ್ಪ ಏನಾದರೂ ತಿನ್ನಿಸಿ ಕಳಿಸಿ. ಸೊ ಅದಾದಮೇಲೆ ಹೋಗಬೇಕಾದ್ರೆ ಇವೆಲ್ಲದಕ್ಕೂ ರೆಡಿಯಾಗಿರಿ. ಹೋಗಬೇಕಾದ್ರೆ ನಿಮ್ಮ ವೆಹಿಕಲ್ ಬ್ರೇಕ್ ಡೌನ್ ಆಗ್ಬೋದು, ಪೆಟ್ರೋಲ್ ಖಾಲಿ ಆಗ್ಬೋದು. ಸೊ ಅದಕ್ಕಾಗಿ ಅದನ್ನೆಲ್ಲ ನೋಡ್ಕೊಂಡಿರಿ. ಸೊ ಏನೇ ಆದರೂ ಪ್ಯಾನಿಕ್ ಆಗೋದಕ್ಕೆ ಹೋಗಬೇಡಿ, ಬಹಳ ಇಂಪಾರ್ಟೆಂಟು. ಹೋಗಬೇಕಾದ್ರೆ ಏನೇ ಪ್ರಾಬ್ಲಮ್ ಆದರೂ ಪ್ಯಾನಿಕ್ ಆಗಬೇಡಿ. ಹೋಗೋದು ಒಂದು 5 ನಿಮಿಷ ಲೇಟ್ ಆಯ್ತು ಅಂದರೆ 12:15 ಹೋಗಬೇಕಿತ್ತು, 12:45 ಹೋದ್ರಿ, ರೈಟ್. 1:15 ಮೇಲೆ ಬಿಡೋದೇ ಇಲ್ಲ, ಗೊತ್ತಿರಲಿ, 1 ನಿಮಿಷ ಆದರೂ ಬಿಡೋದಿಲ್ಲ, ಅಷ್ಟೊಳಗೆ ಇರಬೇಕು. 12:30 ಹೋಗ್ಬೇಕಂತ ಅಂದ್ಕೊಂಡಿದ್ರೆ 12:40 ಹೋಗ್ಬಿಟ್ರಿ. ಸೊ 12:40 10 ನಿಮಿಷ ಆಯಿತು ಅಂತೇಳಿ ನೀವು ಪ್ಯಾನಿಕ್ ಆದರೆ ನಿಮ್ಮ ಜೊತೆ ಇರೋ ಸ್ಟೂಡೆಂಟು ನಿಮಗಿಂತ 2 ಪಟ್ಟು ಜಾಸ್ತಿ ಪ್ಯಾನಿಕ್ ಆಗ್ತಾರೆ. ಅದಕ್ಕೆ ಖುಷಿಯಿಂದ ಇರಿ, ನಾರ್ಮಲ್ ಆಗಿರಿ. ಏನೇ ತೊಂದರೆಗಳು ಬಂದರೂ ನಾರ್ಮಲ್ ಆಗಿರಿ. ಹೋಗ್ತಾ ಕಾರೇ ಪಂಚರ್ ಆಗಿಬಿಡ್ತು ಅಲ್ವಾ, ಏನು ಬೇಕಾದ್ರೂ ಆಗ್ಬೋದಲ್ವಾ, ಪಂಚರ್ ಆಯಿತು ಅಂತೇಳಿ ನೀವು ಪ್ಯಾನಿಕ್ ಆಗೋದಲ್ಲ. ಸೊ ಆ ಕಾರನ್ನು ಅಲ್ಲೇ ಪಕ್ಕದಲ್ಲಿ ಹಾಕಿ, ಸೊ ಇನ್ನೊಂದು 5-6 ಕಿಲೋಮೀಟ್ರ್ ಅಥವಾ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇರ್ತದೆ. ಸೊ ಒಂದು ವೆಹಿಕಲ್ ಮಾಡ್ಕೊಳ್ಳಿ, ಆಟೋ ಮಾಡ್ಕೊಳ್ಳಿ, ಇಲ್ಲ ಕ್ಯಾಬ್ ಮಾಡ್ಕೊಳ್ಳಿ, ಸೀದಾ ಹೋಗಿ, ರೈಟ್. ಸೊ ಅಂದರೆ ಆವಾಗಲೇ ಟೆನ್ಷನ್ ಮಾಡಿಕೊಂಡು ಇದು ಅಪಶಕುನ ಅದು ಇದು ಅಂಥೇಳಿ ಆ ಮಕ್ಕಳ ತಲೆಯಲ್ಲಿ ತುಂಬೋದಕ್ಕೆ ಹೋಗಬೇಡಿ, ರೈಟ್. ಎಕ್ಸಾಮಿನೇಷನ್ ಸೆಂಟರಿಗೆ ಹೋಗ್ತೀರಿ, ಅವ್ರನ್ನ ಬಿಡಬೇಕಾದ್ರೆ ಹೇಳಿ ನಾನು ಎಲ್ಲಿ ನಿಂತ್ಕೊಂಡಿರ್ತೀನಿ ಅಂಥೇಳಿ. ಸೊ ನೀವು ವೆಹಿಕಲ್ ಎಲ್ಲೇ ಇಟ್ಟರೂ ಕೂಡ ಸೊ ಎಕ್ಸಾಮಿನೇಷನ್ ಬಿಡುವಂಥ ಟೈಮಲ್ಲಿ ಅಲ್ಲಿ ಹೋಗಿ ನಿಂತ್ಕೊಂಡಿರಿ. ಮಕ್ಕಳು ಬರಲಿ, ಬಂದ ತಕ್ಷಣ ಪೇಪರ್ ಹೆಂಗಾಗಿದೆ, ಸೊ ಪಕ್ಕದವ್ರೆಲ್ಲ ಚಲೋ ಮಾಡಿರ್ತಾರೆ, ಇವ್ರು ಏನು ಚಲೋ ಆಗಿಲ್ಲ ಅಂದರೆ ಅಲ್ಲೇ ಬೈಯೋದು, ಇರಿಟೇಟ್ ಮಾಡ್ಕೊಳ್ಳೋದು ಏನೂ ಮಾಡಬೇಡಿ. ಸೊ ನೀವು ಪೇಪರ್ ಹೇಗಾಗಿದೆ ಅಂಥೇಳಿ ಕೇಳದೇ ಇದ್ದರೂ ಪರವಾಗಿಲ್ಲ, ಅವ್ರನ್ನ ಕರೆಕ್ಟಾಗಿ ಬಂದು ಕಾರಲ್ಲಿ ಕುಣಿಸ್ಕೊಳ್ಳಿ ಅಥವಾ ಗಾಡಿ ಹತ್ತಿರ ಕರ್ಕೊಂಡು ಬನ್ನಿ, ಸೀದಾ ಯಾವುದೋ ಒಂದು ಹೋಟೆಲಿಗೆ ಕರ್ಕೊಂಡು ಹೋಗಿ. ಯಾಕಂದರೆ ಬಹಳ ಹಸಿವಾಗಿರ್ತಾರೆ ಅವರು, 3 ತಾಸು ಎಕ್ಸಾಮ್ ಮುಗಿಸಿ ಬಂದಿರ್ತಾರೆ, ಹಸಿವಾಗಿರ್ತದೆ. ತಿಂಡಿ ತಿನ್ನಿಸ್ತಿರೋ, ಊಟ ಮಾಡಿಸ್ತಿರೋ, ಮಾಡಿಸಿ ಮನೆ ಕರ್ಕೊಂಡೋಗಿ ಕೂಲಾಗಿ ಅವರು ಹೇಳೋದಕ್ಕೆ ರೆಡಿ ಇದ್ದರೆ ಕೇಳಿ ಎಕ್ಸಾಮ್ ಹೆಂಗಾಗಿದೆ ಅಂತ ಕೇಳಿ. ಸೊ ಅವತ್ತು ರಾತ್ರಿನೇ ನೀವೇ ಎಲ್ಲ ಕಡೆ ಕೀ ಆನ್ಸರ್ನ ಹುಡುಕ್ಬಿಟ್ಟು ಅವ್ರು ಬರೆದಿದ್ದ ಆನ್ಸರ್ ನೋಡು ಇಷ್ಟು ಮಾರ್ಕ್ಸ್ ಬೀಳಬೇಕಿತ್ತು, 1 ವರ್ಷ ಲಾಂಗ್ ಟರ್ಮಿಗೆ ಕಳಿಸಿದೆ, ನೀನು ಹೇಳ್ತೀಯ ಅಂಥೇಳಿ, ಸೊ ನಿನ್ನ ಮ್ಯಾಗೆ ಕಾನ್ಫಿಡೆನ್ಸ್ ಟ್ರಸ್ಟ್ ಇಟ್ಟು ಕಳಿಸಿದೆ, ನೀನು ಏನೂ ಮಾಡಲಿಲ್ಲ. ಅವರ ಜಾಗದಲ್ಲಿ ನೀವಿದ್ದರೂ ಕೂಡ ಅದೇ ರೀತಿ ಆಗ್ತಿತ್ತೇನೋ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಎಷ್ಟಂದ್ರೂ ನಿಮ್ಮ ಮಕ್ಕಳಲ್ವ ಅವರು. ಸೊ ಅದಕ್ಕಾಗಿ ಚಿಂತೆ ಮಾಡಬೇಡಿ, ಅವತ್ತೇ ನೋಡಬೇಕಂತೇನಿಲ್ಲ. ನೆಕ್ಸ್ಟ್ ಡೇ ಆರಾಮ್ಸೆ ಅವರು ಮಕ್ಕೊಂಡು ಎದ್ದ ಮೇಲೆ ಕೀ ಆನ್ಸರ್ ಬಂದರೆ ನೋಡ್ಕೊಳ್ಳಿ. ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳು ಅವತ್ತೇ ಬಿಟ್ಬಿಟ್ಟಿರ್ತಾರೆ, ಅವತ್ತು ರಾತ್ರಿ ನಿಮಗೆ 5-8 ಗಂಟೆ ಆಗೋದ್ರೊಳಗೆ ಎಲ್ಲ ಕೀ ಆನ್ಸರ್ ಬಂದಿರುತ್ತೆ. ಅವತ್ತೇ ನೀವು ನೋಡಿಕೊಂಡು ಮತ್ತು ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಏನು ಆಗಬೇಕು ಆ 3 ತಾಸಲ್ಲಿ 2 to 5 PM ಒಳಗಡೆ ಅಲ್ಲಿ ಆಗಿಬಿಟ್ಟಿದೆ. ನಿಮ್ಮ ಮಕ್ಕಳ ಹಣೆ ಬರಹ ಏನಿದೆ ಅದು ಪೇಪರಿನಲ್ಲಿ OMR ಶೀಟಲ್ಲಿ ಕುಂತುಬಿಟ್ಟಿದೆ. ಸೊ ಅದನ್ನಂತೂ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ಮುಂದೆ ಯೋಚನೆ ಮಾಡೋಣಂತಲ್ವ. ಸೊ ಅದಕ್ಕಾಗಿ ಸೊ ಅವತ್ತೇ ನೀವು ಟೆನ್ಷನ್ ಮಾಡಿಕೊಂಡೆ ಪ್ಯಾನಿಕ್ ಆದೆ ಅಂತ ಅಂದರೆ, ಸೊ ಆ ಕಾರಣಕ್ಕೆ ಅದು ಯಾವುದೂ ಆಗೋದಕ್ಕೆ ಹೋಗಬೇಡಿ. ಸೊ ಕೂಲಾಗಿರಿ. ನೆಕ್ಸ್ಟ್ ಡೇ ನಿಮಗೆ ಆನ್ಸರ್ ಶೀಟ್ ಈ ಒಂದು ಕೀ ಆನ್ಸರ್ ಸಿಕ್ಕಿದೆಯಾ ತೊಗೊಳ್ಳಿ, ಚೆಕ್ ಮಾಡಿ, ಮಾರ್ಕ್ಸ್ ಎಷ್ಟು ಬಂದಿದೆ ಅನಾಲಿಸಿಸ್ ಮಾಡ್ಕೊಳ್ಳೋಣಂತೆ. ಮುಂದೆ ಇನ್ನೂ ದೊಡ್ಡ ಪ್ರೊಸೀಜರ್ ಇದೆ. ಸೊ ಕೌನ್ಸಿಲಿಂಗ್ ಅನ್ನೋದಿದೆ, ಸೊ ಸೀಟ್ ಅಲಾಟ್ಮೆಂಟ್ ಇದೆ, ಅವನ್ನೆಲ್ಲ ಮುಂದೆ ನೋಡೋಣಂತೆ. ನಿಮಗೇನಾದರೂ ಸೀಟ್ ಅಲಾಟ್ಮೆಂಟ್ ಕೌನ್ಸಿಲಿಂಗ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು, ನನ್ನ ಕಡೆಯಿಂದ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂದರೆ ನಾನು ಮೇಲ್ಗಡೆ ನಂಬರ್ನ ಕೊಟ್ಟಿದ್ದೀನಿ. ಸೊ ಆ ನಂಬರಿಗೆ ಪರ್ಸ್ನಲಿ ಹಾಯ್ ಅಂಥೇಳಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಮ್ಮ ಬ್ಯಾಚ್ ಡೀಟೇಲ್ಸನ್ನು ಕೊಡ್ತೀನಿ. ಸೊ ಆ ಬ್ಯಾಚಿಗೆ ನೀವು ಸೇರಿಕೊಂಡ್ರಿ ಅಂದರೆ ಪರ್ಸ್ನಲ್ ಆಗಿ ನಾನೇ ನಿಮ್ಮ ಜೊತೆ ಟಚ್ಚಲ್ಲಿದ್ದು ನಮ್ಮ ಎಕ್ಸ್ಪೀರಿಯನ್ಸನ್ನು ಯುಟಿಲೈಸ್ ಮಾಡಿಕೊಂಡು ಸೊ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು, ನಿಮ್ಮ ಒಂದು ರ್ಯಾಂಕಿಗೆ ತಕ್ಕ ಹಾಗೆ ಇವೆಲ್ಲವನ್ನು ಡಿಸ್ಕಸ್ ಮಾಡಿ ಕರೆಕ್ಟಾದ ರೀತಿಯಲ್ಲಿ ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ ಇವೆಲ್ಲವನ್ನು ಕಂಪ್ಲೀಟಾಗಿ ಮಾಡಿಕೊಡೋಣಂತೆ, ರೈಟ್. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಪೇರೆಂಟ್ಸ್ಗಳಿಗೆ ಮತ್ತು ಸ್ಟೂಡೆಂಟ್ಸ್ಗಳಿಗೆ. ವಿದ್ಯಾರ್ಥಿಗಳೇ, ಆಲ್ ದ ಬೆಸ್ಟ್ ಫಾರ್ ಯುವರ್ ಸಂಡೇಸ್ ಎಕ್ಸಾಮ್. ಏನೂ ಚಿಂತೆ ಮಾಡಬೇಡಿ, ಎಕ್ಸಾಮ್ ಚೆನ್ನಾಗಿ ಆಗೇ ಆಗುತ್ತೆ. ಸೊ ಪೇಪರ್ ಸರ್ ಹೇಗೆ ಬರ್ಬೋದು, ಕಾಮನ್ ಕ್ವಶನ್ ಇದು. ಪೇಪರ್ ಹೇಗಾದರೂ ಇರಲಿ, ಆ ಪೇಪರ್ ನಿಮಗೆ ಈಸಿಯಾಗಿ ಇರಲಿ ಅಂತೇಳಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಪ್ರಿಪರೇಷನ್ ಪ್ರಾಮಾಣಿಕವಾಗಿದ್ದರೆ, ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇಷ್ಟು ದಿನ ಇದ್ದಿದ್ದೇ ಹೋದಾಗಿದ್ದರೆ ಈ ಪೇಪರ್ ಚೆನ್ನಾಗಿ ಆಗೇ ಆಗುತ್ತೆ, ಚಿಂತೆ ಮಾಡಬೇಡಿ. ಇನ್ನು ಪಾಲಕರಾಗಿ ಸೊ ನಿಮ್ಮ ಜವಾಬ್ದಾರಿ ಅವತ್ತಿನ ದಿನ ನಿಮ್ಮ ಮಕ್ಕಳನ್ನು ಎಕ್ಸಾಮ್ ಹಾಲಿಗೆ ಕರೆಕ್ಟಾಗಿ ಕರ್ಕೊಂಡೋಗಿ. ಸೊ ಭಾಳ ಜನ ಹಾಸ್ಟೆಲ್ ಇರ್ತಾರೆ, ಅವರು ಕಾಲೇಜಲ್ಲೇ ಬಸ್ ಮಾಡಿ ಕರ್ಕೊಂಡೋಗಿರ್ತಾರೆ. ಸೊ ಅವರು ಅಲ್ಲಿಯ ಕಾಲೇಜವರು
ಕೇರ್ ತೊಗೊಂಡಿರ್ತಾರೆ, ಚಿಂತೆ ಮಾಡಬೇಡಿ. ಬಟ್ ಯಾರು ಮಕ್ಕಳು ಮನೆಯಲ್ಲಿರ್ತಾರೆ ಅಥವಾ ನೀವು ಆ ಜವಾಬ್ದಾರಿಯನ್ನು ತೊಗೊಂಡಿರ್ತೀರಿ, ಕರೆಕ್ಟಾಗಿ ಮಕ್ಕಳನ್ನ ಕರ್ಕೊಂಡೋಗಿ ಎಕ್ಸಾಮ್ ಮುಗಿಸಿ ಬಂದಮೇಲೆ ಅವರಿಗೆ ಹೊಟ್ಟೆಗೆ ಹಾಕಿ ಸೊ ಖುಷಿಯಾಗಿರೋದಕ್ಕೆ ಹೇಳಿ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಮುಂದೇನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮಾಡ್ಕೊಳ್ತಾ ಹೋಗೋಣಂತೆ. ರೈಟ್. ಸೊ ಇದಿಷ್ಟು ನನ್ನ ಕಡೆಯಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.